ರಾಮಯ್ಯನವರ ಟೀಮ್ನಲ್ಲಿ ಏನಾಗ್ತಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಡಿ.ಕೆ. ಶಿವಕುಮಾರ್ ಅವರು ಹಾಗಾದ್ರೆ ಏನು ಮಾಡ್ತಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆಯೂ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಅದನ್ನು ಗಮನಿಸಿ ವಾಪಸ್ ನಿಮ್ಮ ಹತ್ರಕ್ಕೆ ಬರ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೊರಟಿದ್ದಾರೆ. ನಿಮಗೆ ಗೊತ್ತಿದೆ, ನಿನ್ನೆ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಅದಾದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೆಚ್ಚಾಗಿ ವಿಚಾರವನ್ನು ಪ್ರಸ್ತಾಪ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಮೌನಾಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಿರುವ ರೀತಿಯ ಅನುಮಾನಗಳು ಕಾಡ್ತಾ ಇದೆ. ಇನ್ ಬಿಟ್ವೀನ್ ದೆಹಲಿ ಫ್ಲೈಟ್ ಹತ್ತುತ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಸಹಜವಾಗಿ ಬೇರೆ ಬೇರೆ ಕಾರಣಗಳು ಅಥವಾ ಕಾರ್ಯಕ್ರಮದ ನೆಪವನ್ನು ಡಿ.ಕೆ. ಶಿವಕುಮಾರ್ ಅವರು ಕೊಡ್ತಾ ಇರಬಹುದು. ಆದರೆ ಈ ಕುರ್ಚಿ ಫೈಟ್ ತಾರಕಕ್ಕೇರಿರುವ ಸಂದರ್ಭದಲ್ಲೇ ಡಿ.ಕೆ. ಶಿವಕುಮಾರ್ ಅವರ ಈ ದಿಢೀರ್ ದೆಹಲಿ ಪ್ರವಾಸ ಒಂದಷ್ಟು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಸೈಲೆಂಟ್ ಆಗಿ ಹಾಗಾದರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಚದುರಂಗದ ಆಟವನ್ನು ಪ್ರಾರಂಭ ಮಾಡಿಬಿಟ್ರ, ಮೌನವಾಗಿದ್ದೇ ದಾಳವನ್ನು ಉರುಳಿಸ್ತಾ ಇದ್ದಾರಾ ಡಿ.ಸಿ.ಎಂ? ಸಿದ್ದರಾಮಯ್ಯನವರು ನೆನ್ನೆ ಬಹಳ ಕ್ಲಿಯರ್ ಆಗಿ ಹೇಳಿಬಿಟ್ರು, ಹೈಕಮಾಂಡ್ ಯಾವಾಗ ಹೇಳುತ್ತೋ ಆವಾಗ ಡಿ.ಕೆ. ಶಿವಕುಮಾರ್ ಅವರು ಸಿ.ಎಂ ಆಗ್ತಾರೆ ಅಂತ ಹೇಳಿ. ಹೀಗಾಗಿ ಇನ್ನೇನಿದ್ರು ನಿರ್ಧಾರ ಹೈಕಮಾಂಡ್ನದ್ದು, ಹೈಕಮಾಂಡ್ ನಾಯಕರೇ ಇದನ್ನೆಲ್ಲ ಗಮನಿಸಿ ಮುಂದಿನ ಹೆಜ್ಜೆ ಇಡಲಿ ಅಂತ ಹೇಳಿ ಮೌನಾಸ್ತ್ರಕ್ಕೆ ಶರಣಾದಂತಿದೆ ಡಿ.ಕೆ. ಶಿವಕುಮಾರ್. ಪವರ್ ಫೈಟ್ ಬೆನ್ನಲ್ಲೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ದೆಹಲಿ ಯಾತ್ರೆಗೂ ಕೂಡ ಮುಂದಾಗಿದ್ದಾರೆ. ದಿಢೀರ್ ದೆಹಲಿಗೆ ತೆರಳುತ್ತಾ ಇರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ಒಂದು ಕಡೆ ಮಾಡೋ ಕೆಲಸ ಎಲ್ಲ ಮಾಡಾಯಿತು, ಆಡೋ ಆಟ ಎಲ್ಲ ಆಡಾಯಿತು, ಇನ್ನು ಮುಂದಿನ ದಾಳ ಏನಿದ್ರು ಕೂಡ ಹೈಕಮಾಂಡ್ನದ್ದು. ಇಂಥ ನಿಲುವಿಗೆ ಬಂದುಬಿಟ್ರ ಡಿ.ಕೆ. ಶಿವಕುಮಾರ್ ಅವರು ಅಂತ ಹೇಳಿ ನೋಡಿ. ನಿನ್ನೆ ಬ್ರೇಕ್ಫಾಸ್ಟ್ ಸಭೆ ಮುಗಿದ ತಕ್ಷಣವೇ ಬೀದಿಯಲ್ಲೇ ಪತ್ರಿಕಾಗೋಷ್ಠಿ ನಡೀತು. ಮತ್ತೆ ಯಥಾವತ್ತಾಗಿ ಅದೇ ಚರ್ವಣ ಮಾತುಗಳು. ಕಬ್ಬು ಬೆಳೆಗಾರರ ಪ್ರಶ್ನೆ, ಎಥನಾಲ್ ವಿತರಣೆ ಪ್ರಶ್ನೆ, MSP ಫಿಕ್ಸ್ ಮಾಡೋ ಪ್ರಶ್ನೆ, ಇವೆಲ್ಲ ಮತ್ತು ಅದನ್ನೇ ಪುನರಾವರ್ತನೆ ಮಾಡಿದ್ರು, ಪುನರುಚ್ಚಾರ ಮಾಡಿದ್ರು. ನಿನ್ನೆ ಆ ವಿಷಯಗಳ ಬಗ್ಗೆ ಸಚಿವ ಸಂಪುಟ ಸಭೆ ಮುಗಿದಾಗ ಸಂಸದೀಯ ವ್ಯವಹಾರಗಳ ಮಂತ್ರಿ H.K. ಪಾಟೀಲ್ ಆಗಲೇ ಪ್ರೆಸ್ ಬ್ರೀಫ್ ಮಾಡಿದ್ದಾಗಿತ್ತು. ಮೊದಲನೇ ಬ್ರೇಕ್ಫಾಸ್ಟ್ ಮುಗಿದಾಗಲೂ ಕೂಡ ಕಬ್ಬು ಬೆಳೆಗಾರರ ಸಮಸ್ಯೆ ಶುರು ಮಾಡಿದರು. ನಿನ್ನೆ ಕೂಡ ಮತ್ತೆ ಕಬ್ಬು ಬೆಳೆಗಾರರ ಸಮಸ್ಯೆ ಶುರು ಮಾಡಿದ್ದು ನೋಡಿದರೆ ಇಬ್ಬರಿಗೂ ಕೂಡ ಸಾರ್ವಜನಿಕವಾಗಿ ಆ ವಿಚಾರ ಎತ್ತೋದು ಬೇಡ, ಸೂಕ್ಷ್ಮವಾದ ವಿಚಾರ ಎತ್ತೋದು ಬೇಡ ಅಂತ ಒಂದು ರೆಡಿಮೇಡ್ ಸ್ಕ್ರಿಪ್ಟೇ ಇಟ್ಕೊಂಡು ಬಂದಿದ್ರು ಅಂತ ಕಾಣುತ್ತೆ. ಆದರೆ ಇವತ್ತು ನೋಡಿ, ಮಂಗಳೂರಿನಲ್ಲಿ ವರದಿಗಾರರು ಈ ಥರ ಶಿವಕುಮಾರ್ ದಿಲ್ಲಿಗೆ ಹೋಗ್ತಿದ್ದಾರೆ ಅಂತ ಹೇಳಿದ ಕೂಡಲೇ ಹೋಗಲಿ ಬಿಡಿ, ಯಾರು ಬೇಡ ಅಂತಾರೆ ಅಂತಂದರು. ಅದರಲ್ಲಿ ಏನಿದೆ, ನನ್ನನ್ನಂತೂ ಕರೆದಿಲ್ಲ ಅಂತ ಸ್ವಲ್ಪ ಒರಟಾಗಿ ಉತ್ತರ ಕೊಟ್ಟಿದ್ದು ನೋಡಿದ್ರೆ ಸಿದ್ದರಾಮಯ್ಯನವರು ಇವತ್ತಿನ ವಿದ್ಯಮಾನಗಳ ಬಗ್ಗೆ ಸಿಡಿಮಿಡಿಗೊಳ್ತಾ ಇದ್ದಾರೆ ಅಂತ ಕಾಣುತ್ತೆ. ನಾವು ಅಂದ್ಕೊಂಡಿರುವಷ್ಟು ಸೌಹಾರ್ದಯುತವಾದ ಸಭೆ ಮಾತುಕತೆ ನಡೆದಿರಲಾರದು ನಿನ್ನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ. ಅವ್ರು ಒಳ್ಳೆ ನಾಟಿ ಕೋಳಿ ಸಾರು ಎಲ್ಲ ಅವರು ಸೇವಿಸಿದ್ರು ಕೂಡ ಅವರು ಸ್ವಲ್ಪ ಮಟ್ಟಿಗೆ ಅವರಿಬ್ಬರ ನಡುವೆ ಸ್ವಲ್ಪ ತೀಕ್ಷ್ಣವಾದ ಅಭಿಪ್ರಾಯ ವಿನಿಮಯ ನಡೆದಿರ್ಬೋದು, ಸಂಘರ್ಷವಾಗಿ ಮಾತಿನ ಸಂಘರ್ಷವೇ ನಡೆದಿರ್ಬೋದು. ನಿನ್ನೆ ನೋಡಿ, ಬರೀ ಸಿದ್ದರಾಮಯ್ಯನವರೇ ಮಾತಾಡಿದ್ರೆ ಹೊರತು ಡಿ.ಕೆ. ಶಿವಕುಮಾರ್ ಹೆಚ್ಚು ಮಾತಾಡಲೇ ಇಲ್ಲ. ನಿನ್ನೆನೇ ಸಭೆಯ ಅತಿಥೇಯರು ಅವರೇ ಆಗಿದ್ದರು, ಅವರೇನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲೇ ಇಲ್ಲ. ಸಿದ್ದರಾಮಯ್ಯನವರೇ ಎಲ್ಲ ಮಾತಾಡ್ತಾ ಬಂದರು. ನೇರವಾಗಿ ಒಬ್ಬ ವರದಿಗಾರ್ತಿ ಕೇಳಿದಾಗ ಇವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಡಿ.ಕೆ. ಶಿವಕುಮಾರ್ ಅಂತ ಕೇಳಿದಾಗ ಹೈಕಮಾಂಡ್ ಹೇಳಿದಾಗ ಅಂದ್ಬಿಟ್ರು. ಅಂದರೆ ಹೈಕಮಾಂಡ್ ಹೇಳಿಬಿಟ್ಟಿದೆ ಅನ್ನೋ ರೀತಿಯಲ್ಲೇ ಒಂದು ಸೂಚನೆ ಕೊಟ್ಟರು. ಅದಾದಮೇಲೆ ಅನೌಪಚಾರಿಕ ಭೇಟಿ, ಬೇಳೂರು ಗೋಪಾಲಕೃಷ್ಣ ಅವರು ನಿನ್ನೆಯಿಂದ ಒಂಥರ ಸುದ್ದಿಶೂರರಾಗಿಬಿಟ್ಟಿದ್ದಾರೆ, ಒಂಥರ ನ್ಯೂಸ್ ಮೇಕರ್. ಅವ್ರ ಹತ್ರ ಮಾತಾಡುವಾಗ ಅಧಿಕಾರ ಏನು ಶಾಶ್ವತ ಅಲ್ಲ, ನಮ್ಮಪ್ಪನ ಮನೆ ಆಸ್ತಿ ಅಲ್ಲ ಅಂತ ಅವರು ಕೂಡ ಭಾವುಕವಾಗಿ ಹೇಳಿದ್ ನೋಡಿದ್ರೆ ಸ್ವಲ್ಪ ಅವ್ರಿಗೂ ಕೂಡ ಮಾನಸಿಕವಾಗಿ ಯಾತನೆ ಆಗ್ತಾಯಿದೆ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವರ ಜಾಯಮಾನ ಗೊತ್ತಿರೋರಿಗೆ ಒಂದು ನೆನಪಿರಲಿ, ಅವ್ರು ನೀವೇನಾದರೂ 1-to-1 ಭೇಟಿ ಮಾಡಿದ್ರೆ ಅವರಲ್ಲಿ ಒಂದು ಸಮ್ಮೋಹಕವಾದ ಒಂದು ನಗೆ ಇದೆ. ಆ ಸಮ್ಮೋಹಕ ನಗೆಯಿಂದ ಎಂಥವ್ರನ್ನ ಬೇಕಾದ್ರೂ ಅಂಥವ್ರನ್ನ ಕರಗಿಸ್ಬಿಡ್ತಾರೆ. ತಮ್ಮ ಪರಮಶತ್ರು ಎದುರಿಗೆ ಬಂದರೂ ಕೂಡ ನೀವು 1-to-1 ಭೇಟಿ ಆದಾಗ, ನೀವು ಒಬ್ಬ ಪತ್ರಕರ್ತರಾಗಿಬಿಟ್ಟು ಇಲ್ಲಿ ಕೂತ್ಕೊಂಡು ಎಷ್ಟೇ ಅವ್ರನ್ನ ಟೀಕೆ ಟಿಪ್ಪಣಿ ಮಾಡಿರಲಿ, ಅಕಸ್ಮಾತ್ ನೀವು ವ್ಯಕ್ತಿಗತವಾಗಿ ಭೇಟಿ ಆಗ್ಲಿಕ್ಕೆ ಹೋದರೆ ಸಿದ್ದರಾಮಯ್ಯ ನಿಮ್ಮನ್ನು ಕರಗಿಸ್ಬಿಡ್ತಾರೆ. ಬಟ್ ಬಹುಶಃ ಇದನ್ನು ನಿರೀಕ್ಷೆ ಮಾಡಿಬಿಟ್ಟೆ ನಿನ್ನೆ ಗಟ್ಟಿ ಮನಸ್ಸು ಮಾಡಿಕೊಂಡು ಈ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವ್ರನ್ನ ಎದುರಿಸಿದ್ರು ಅಂತ ಕಾಣುತ್ತೆ ನಿನ್ನೆ. ಆಮೇಲೆ ಹೊರಗೆ ಬಂದಾಗ ಅವ್ರು ಹೆಚ್ಚು ಮಾತಾಡಲಿಲ್ಲ, ಮೌನವಾಗಿದ್ದರು. ಅದನ್ನು ನೋಡಿದಾಗ ಅವ್ರ ನಡುವೆ ನಿನ್ನೆನ ಮಾತುಕತೆಯಲ್ಲಿ ಸಾಕಷ್ಟು ಬೆಂಕಿ ಕಿಡಿಗಳು ಹಾರಿರೋ ಸಾಧ್ಯತೆ ಇದೆ. ಹೊರಗೆ ಬಂದಾಗೇನೋ ಅವರೆಲ್ಲೂ ತಮ್ಮ ಔಚಿತ್ಯ ಬಿಟ್ಕೊಳ್ಳಿಲ್ಲ, ಸಭ್ಯತೆ ಎಲ್ಲೇ ಮೀರಲಿಲ್ಲ, ಅಷ್ಟರ ಮಟ್ಟಿಗೆ ಗೌರವಯುತವಾಗಿ ನಡ್ಕೊಂಡ್ಬಂದಿದ್ರು. ಆದರೆ ಇವತ್ತು ಮಂಗಳೂರಿನಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಗಡಸು ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆಮೇಲೆ ಇವರು ದಿಲ್ಲಿ ಭೇಟಿ ವಿಚಾರದಲ್ಲಂತೂ ತಮ್ಮ ತುಂಬ ಕೆರಳು ಬಿಟ್ಟು ಮಾತಾಡ್ದಂಗೆ ಇತ್ತು, ಪತ್ರಿಕೆ ಕೊಟ್ಟಾಗಿದ್ದು. ಹೋಗಲಿ ಬಿಡ್ರಿ, ಯಾರು ಬೇಡ ಅಂತಾರೆ ಅಂತ ಮಾತಾಡಿದರು. ರೈಟ್, ರಾಮಯ್ಯನವರ ಟೀಮ್ನಲ್ಲಿ ಏನಾಗ್ತಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಡಿ.ಕೆ. ಶಿವಕುಮಾರ್ ಅವರು ಹಾಗಾದ್ರೆ ಏನು ಮಾಡ್ತಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆಯೂ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಅದನ್ನು ಗಮನಿಸಿ ವಾಪಸ್ ನಿಮ್ಮ ಹತ್ರಕ್ಕೆ ಬರ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೊರಟಿದ್ದಾರೆ. ನಿಮಗೆ ಗೊತ್ತಿದೆ,
ನಿನ್ನೆ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಅದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೆಚ್ಚಾಗಿ ವಿಚಾರವನ್ನು ಪ್ರಸ್ತಾಪ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಮೌನಾಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಿರುವ ರೀತಿಯ ಅನುಮಾನಗಳು ಕಾಡ್ತಾ ಇದೆ. ಇನ್ ಬಿಟ್ವೀನ್ ದೆಹಲಿ ಫ್ಲೈಟ್ ಹತ್ತುತ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಹಜವಾಗಿ ಬೇರೆ ಬೇರೆ ಕಾರಣಗಳು ಅಥವಾ ಕಾರ್ಯಕ್ರಮದ ನೆಪವನ್ನು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇರಬಹುದು. ಆದರೆ ಈ ಕುರ್ಚಿ ಫೈಟ್ ತಾರಕಕ್ಕೇರಿರುವ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರ ಈ ದಿಢೀರ್ ದೆಹಲಿ ಪ್ರವಾಸ ಒಂದಷ್ಟು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಸೈಲೆಂಟ್ ಆಗಿ ಹಾಗಾದರೆ DCM ಡಿ ಕೆ ಶಿವಕುಮಾರ್ ಅವರು ಚದುರಂಗದ ಆಟವನ್ನು ಪ್ರಾರಂಭ ಮಾಡಿಬಿಟ್ರ? ಮೌನವಾಗಿದ್ದೇ ದಾಳವನ್ನು ಉರುಳಿಸ್ತಾ ಇದ್ದಾರಾ DCM? ಸಿದ್ದರಾಮಯ್ಯನವರು ನೆನ್ನೆ ಬಹಳ ಕ್ಲಿಯರ್ ಆಗಿ ಹೇಳ್ಬಿಟ್ರು, ಹೈಕಮಾಂಡ್ ಯಾವಾಗ ಹೇಳುತ್ತೋ ಆವಾಗ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಹೇಳಿ. ಹೀಗಾಗಿ ಇನ್ನೇನಿದ್ರು ನಿರ್ಧಾರ ಹೈಕಮಾಂಡ್ನದ್ದು. ಹೈಕಮಾಂಡ್ ನಾಯಕರೇ ಇದನ್ನೆಲ್ಲ ಗಮನಿಸಿ ಮುಂದಿನ ಹೆಜ್ಜೆ ಇಡ್ಲಿ ಅಂತ ಹೇಳಿ ಮೌನಾಸ್ತ್ರಕ್ಕೆ ಶರಣಾದಂತಿದೆ ಡಿ ಕೆ ಶಿವಕುಮಾರ್. ಪವರ್ ಫೈಟ್ ಬೆನ್ನಲ್ಲೇ DCM ಡಿ ಕೆ ಶಿವಕುಮಾರ್ ದೆಹಲಿ ಯಾತ್ರೆಗೂ ಕೂಡ ಮುಂದಾಗಿದ್ದಾರೆ. ದಿಢೀರ್ ದೆಹಲಿಗೆ ತೆರಳುತ್ತಾ ಇರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ಒಂದು ಕಡೆ ಮಾಡೋ ಕೆಲಸ ಎಲ್ಲ ಮಾಡಾಯಿತು, ಆಡೋ ಆಟ ಎಲ್ಲ ಆಡಾಯಿತು, ಇನ್ನು ಮುಂದಿನ ದಾಳ ಏನಿದ್ರು ಕೂಡ ಹೈಕಮಾಂಡ್ನದ್ದು. ಇಂಥ ನಿಲುವಿಗೆ ಬಂದುಬಿಟ್ರ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿ ನೋಡಿ, ನಿನ್ನೆ ಬ್ರೇಕ್ಫಾಸ್ಟ್ ಸಭೆ ಮುಗಿದ ತಕ್ಷಣವೇ ಬೀದಿಯಲ್ಲೇ ಪತ್ರಿಕಾಗೋಷ್ಠಿ ನಡೀತು. ಮತ್ತೆ ಯಥಾವತ್ತಾಗಿ ಅದೇ ಚರ್ವಣ ಮಾತುಗಳು. ಕಬ್ಬು ಬೆಳೆಗಾರರ ಪ್ರಶ್ನೆ, ಎಥನಾಲ್ ವಿತರಣೆ ಪ್ರಶ್ನೆ, MSP ಫಿಕ್ಸ್ ಮಾಡೋ ಪ್ರಶ್ನೆ, ಇವೆಲ್ಲ ಮತ್ತು ಅದನ್ನೇ ಪುನರಾವರ್ತನೆ ಮಾಡಿದ್ರು, ಪುನರುಚ್ಚಾರ ಮಾಡಿದ್ರು ನಿನ್ನೆ. ಆ ವಿಷಯಗಳ ಬಗ್ಗೆ ಸಚಿವ ಸಂಪುಟ ಸಭೆ ಮುಗಿದಾಗ ಸಂಸದೀಯ ವ್ಯವಹಾರಗಳ ಮಂತ್ರಿ HK ಪಾಟೀಲ್ ಆಗಲೇ ಪ್ರೆಸ್ ಬ್ರೀಫ್ ಮಾಡಿದ್ದಾಗಿತ್ತು. ಮೊದಲನೇ ಬ್ರೇಕ್ಫಾಸ್ಟ್ ಮುಗಿದಾಗಲೂ ಕೂಡ ಕಬ್ಬು ಬೆಳೆಗಾರರ ಸಮಸ್ಯೆ ಶುರು ಮಾಡಿದರು. ನಿನ್ನೆ ಕೂಡ ಮತ್ತೆ ಕಬ್ಬು ಬೆಳೆಗಾರರ ಸಮಸ್ಯೆ ಶುರು ಮಾಡಿದ್ದು ನೋಡಿದರೆ ಇಬ್ಬರಿಗೂ ಕೂಡ ಸಾರ್ವಜನಿಕವಾಗಿ ಆ ವಿಚಾರ ಎತ್ತೋದು ಬೇಡ, ಸೂಕ್ಷ್ಮವಾದ ವಿಚಾರ ಎತ್ತೋದು ಬೇಡ ಅಂತ ಒಂದು ರೆಡಿಮೇಡ್ ಸ್ಕ್ರಿಪ್ಟೇ ಇಟ್ಕೊಂಡು ಬಂದಿದ್ರು ಅಂತ ಕಾಣುತ್ತೆ. ಆದರೆ ಇವತ್ತು ನೋಡಿ, ಮಂಗಳೂರಿನಲ್ಲಿ ವರದಿಗಾರರು ಈ ಥರ ಶಿವಕುಮಾರ್ ದಿಲ್ಲಿಗೆ ಹೋಗ್ತಿದ್ದಾರೆ ಅಂತ ಹೇಳಿದ ಕೂಡಲೇ ಹೋಗಲಿ ಬಿಡಿ, ಯಾರು ಬೇಡ ಅಂತಾರೆ ಅಂತಂದರು. ಅದರಲ್ಲಿ ಏನಿದೆ, ನನ್ನನ್ನಂತೂ ಕರೆದಿಲ್ಲ ಅಂತ ಸ್ವಲ್ಪ ಒರಟಾಗಿ ಉತ್ತರ ಕೊಟ್ಟಿದ್ದು ನೋಡಿದ್ರೆ ಸಿದ್ದರಾಮಯ್ಯನವರು ಇವತ್ತಿನ ವಿದ್ಯಮಾನಗಳ ಬಗ್ಗೆ ಸಿಡಿಮಿಡಿಗೊಳ್ತಾ ಇದ್ದಾರೆ ಅಂತ ಕಾಣುತ್ತೆ. ನಾವು ಅಂದ್ಕೊಂಡಿರುವಷ್ಟು ಸೌಹಾರ್ದಯುತವಾದ ಸಭೆ ಮಾತುಕತೆ ನಡೆದಿರಲಾರದು ನಿನ್ನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ. ಅವ್ರು ಒಳ್ಳೆ ನಾಟಿ ಕೋಳಿ ಸಾರು ಎಲ್ಲ ಅವರು ಸೇವಿಸಿದ್ರು ಕೂಡ ಅವರು ಸ್ವಲ್ಪ ಮಟ್ಟಿಗೆ ಅವರಿಬ್ಬರ ನಡುವೆ ಸ್ವಲ್ಪ ತೀಕ್ಷ್ಣವಾದ ಅಭಿಪ್ರಾಯ ವಿನಿಮಯ ನಡೆದಿರ್ಬೋದು, ಮಾತಿನ ಸಂಘರ್ಷವೇ ನಡೆದಿರ್ಬೋದು. ನಿನ್ನೆ ನೋಡಿ, ಬರೀ ಸಿದ್ದರಾಮಯ್ಯನವರೇ ಮಾತಾಡಿದ್ರೆ ಹೊರತು ಡಿ ಕೆ ಶಿವಕುಮಾರ್ ಹೆಚ್ಚು ಮಾತಾಡಲೇ ಇಲ್ಲ. ನಿನ್ನೆನೇ ಸಭೆಯ ಅತಿಥೇಯರು ಅವರೇ ಆಗಿದ್ದರು, ಅವರೇನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲೇ ಇಲ್ಲ. ಸಿದ್ದರಾಮಯ್ಯನವರೇ ಎಲ್ಲ ಮಾತಾಡ್ತಾ ಬಂದರು. ನೇರವಾಗಿ ಒಬ್ಬ ವರದಿಗಾರ್ತಿ ಕೇಳಿದಾಗ ಇವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅಂತ ಕೇಳಿದಾಗ ಹೈಕಮಾಂಡ್ ಹೇಳಿದಾಗ ಅಂದ್ಬಿಟ್ರು. ಅಂದರೆ ಹೈಕಮಾಂಡ್ ಹೇಳಿಬಿಟ್ಟಿದೆ ಅನ್ನೋ ರೀತಿಯಲ್ಲೇ ಒಂದು ಸೂಚನೆ ಕೊಟ್ಟರು. ಅದಾದಮೇಲೆ ಅನೌಪಚಾರಿಕ ಭೇಟಿ, ಬೇಳೂರು ಗೋಪಾಲಕೃಷ್ಣ ಅವರು ನಿನ್ನೆಯಿಂದ ಒಂಥರ ಸುದ್ದಿಶೂರರಾಗಿಬಿಟ್ಟಿದ್ದಾರೆ, ಒಂಥರ ನ್ಯೂಸ್ ಮೇಕರ್. ಅವ್ರ ಹತ್ರ ಮಾತಾಡುವಾಗ ಅಧಿಕಾರ ಏನು ಶಾಶ್ವತ ಅಲ್ಲ, ನಮ್ಮಪ್ಪನ ಮನೆ ಆಸ್ತಿ ಅಲ್ಲ ಅಂತ ಅವರು ಕೂಡ ಭಾವುಕವಾಗಿ ಹೇಳಿದ್ ನೋಡಿದ್ರೆ ಸ್ವಲ್ಪ ಅವ್ರಿಗೂ ಕೂಡ ಮಾನಸಿಕವಾಗಿ ಯಾತನೆ ಆಗ್ತಾ ಇದೆ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವರ ಜಾಯಮಾನ ಗೊತ್ತಿರೋರಿಗೆ ಒಂದು ನೆನಪಿರಲಿ, ಅವ್ರು ನೀವೇನಾದರೂ 1-to-1 ಭೇಟಿ ಮಾಡಿದ್ರೆ ಅವರಲ್ಲಿ ಒಂದು ಸಮ್ಮೋಹಕವಾದ ಒಂದು ನಗೆ ಇದೆ. ಆ ಸಮ್ಮೋಹಕ ನಗೆಯಿಂದ ಎಂಥವ್ರನ್ನ ಬೇಕಾದ್ರೂ ಅಂಥವ್ರನ್ನ ಕರಗಿಸ್ಬಿಡ್ತಾರೆ. ತಮ್ಮ ಪರಮಶತ್ರು ಎದುರಿಗೆ ಬಂದರೂ ಕೂಡ ನೀವು 1-to-1 ಭೇಟಿ ಆದಾಗ, ನೀವು ಒಬ್ಬ ಪತ್ರಕರ್ತರಾಗಿಬಿಟ್ಟು ಇಲ್ಲಿ ಕೂತ್ಕೊಂಡು ಎಷ್ಟೇ ಅವ್ರನ್ನ ಟೀಕೆ ಟಿಪ್ಪಣಿ ಮಾಡಿರಲಿ, ಅಕಸ್ಮಾತ್ ನೀವು ವ್ಯಕ್ತಿಗತವಾಗಿ ಭೇಟಿ ಆಗ್ಲಿಕ್ಕೆ ಹೋದರೆ ಸಿದ್ದರಾಮಯ್ಯ ನಿಮ್ಮನ್ನು ಕರಗಿಸ್ಬಿಡ್ತಾರೆ. ಬಟ್ ಬಹುಶಃ ಇದನ್ನು ನಿರೀಕ್ಷೆ ಮಾಡಿಬಿಟ್ಟೆ ನಿನ್ನೆ ಗಟ್ಟಿ ಮನಸ್ಸು ಮಾಡಿಕೊಂಡು ಈ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರನ್ನ ಎದುರಿಸಿದ್ರು ಅಂತ ಕಾಣುತ್ತೆ ನಿನ್ನೆ. ಆಮೇಲೆ ಹೊರಗೆ ಬಂದಾಗ ಅವ್ರು ಹೆಚ್ಚು ಮಾತಾಡಲಿಲ್ಲ, ಮೌನವಾಗಿದ್ದರು. ಅದನ್ನು ನೋಡಿದಾಗ ಅವ್ರ ನಡುವೆ ನಿನ್ನೆನ ಮಾತುಕತೆಯಲ್ಲಿ ಸಾಕಷ್ಟು ಬೆಂಕಿ ಕಿಡಿಗಳು ಹಾರಿರೋ ಸಾಧ್ಯತೆ ಇದೆ. ಹೊರಗೆ ಬಂದಾಗೇನೋ ಅವರೆಲ್ಲೂ ತಮ್ಮ ಔಚಿತ್ಯ ಬಿಟ್ಕೊಳ್ಳಿಲ್ಲ, ಸಭ್ಯತೆ ಎಲ್ಲೇ ಮೀರಲಿಲ್ಲ, ಅಷ್ಟರ ಮಟ್ಟಿಗೆ ಗೌರವಯುತವಾಗಿ ನಡ್ಕೊಂಡ್ಬಂದಿದ್ರು. ಆದರೆ ಇವತ್ತು ಮಂಗಳೂರಿನಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಗಡಸು ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆಮೇಲೆ ಇವರು ದಿಲ್ಲಿ ಭೇಟಿ ವಿಚಾರದಲ್ಲಂತೂ ತಮ್ಮ ತುಂಬ ಕೆರಳು ಬಿಟ್ಟು ಮಾತಾಡ್ದಂಗೆ ಇತ್ತು. ಪತ್ರಿಕೆ ಕೊಟ್ಟಾಗಿದ್ದು ಹೋದರೆ ಹೋಗಲಿ ಬಿಡ್ರಿ, ಯಾರು ಬೇಡ ಅಂತಾರೆ ಅಂತ ಮಾತಾಡಿದರು.